ನಮಸ್ಕಾರ, ನನ್ನ ಹೆಸರು ನಯೀಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನಾರಾವಿ, ಕುತ್ನೂರು ಗ್ರಾಮ. ಮಧುಮೇಹ ಕಾಯಿಲೆ ಬರಲು ಕಾರಣ ಎರಡು ಮುಖ್ಯ ಕಾರಣಗಳು. ಜನ ಹೆಚ್ಚು ತಿಂತಾರೆ, ಕಡಿಮೆ ಕೆಲಸ ಮಾಡುತ್ತಾರೆ. ಇನ್ನೊಂದು ತಪ್ಪು ಅಭಿಪ್ರಾಯ ಎಂದರೆ ಡಯಾಬಿಟಿಸ್ ಎಂದರೆ ಸಕ್ಕರೆ ಕಾಯಿಲೆ ಅಲ್ಲ. ಸಕ್ಕರೆ ಒಂದು ಮೆಜರ್. ಈಗ ಜ್ವರ ಒಂದು ಕಾಯಿಲೆನಾ? ಟೈಫಾಯ್ಡ್ಗೆ ಜ್ವರ ಬರುತ್ತದೆ, ನಿಮೋನಿಯಾಗೂ ಜ್ವರ ಬರುತ್ತೆ, ಶೀತ ಆದ್ರೂ ಜ್ವರ ಬರುತ್ತದೆ. ಜ್ವರ ಒಂದು ಮೆಜರ್, ಸಕ್ಕರೆ ಅಂದರೆ ಮೆಜರ್. ನಿಜವಾಗಿ ನೋಡುವುದಾದರೆ ಡಯಾಬಿಟಿಸ್ ಎಂದರೆ ಒಂದು ಲಿವರ್ ಕಾಯಿಲೆ. ಎಲ್ಲ ದೇಹದ ಮೆಟಬಾಲಿಸಮ್ ಅಪ್ಸೆಟ್ ಆಗುತ್ತದೆ. ಸಕ್ಕರೆ ಹೆಚ್ಚಾದರೆ ಡಯಾಬಿಟಿಸ್ ಅಂತ ಲೆಕ್ಕ. ಇದರಿಂದ ಇನ್ನೂ ಏನು ಮಾಡಿದ್ದಾರೆ, ಮೆಜರ್ ಅನ್ನು ಕೆಳಗೆ ತಂದಿದ್ದಾರೆ. WHO ಅವರು ಏನು ಹೇಳಿದ್ದಾರೆ, ಊಟದ ನಂತರ 200, ಊಟದ ಮೊದಲು 140. ನಾವು ಇದನ್ನು ಕೆಳಗೆ ಮಾಡಿ ಊಟದ ನಂತರ 140, ಊಟದ ಮೊದಲು 90ಗೆ ತಂದು ನಿಲ್ಲಿಸಿದ್ದೇವೆ. ವೈಟ್ ರೆವಲ್ಯೂಷನ್ ಅಂತ ದೊಡ್ಡ ವ್ಯಾಪಾರ. ಪ್ಲಾಸ್ಟಿಕ್ ಹಾಲು ದೇಹವು ರಿಜೆಕ್ಟ್ ಮಾಡುತ್ತದೆ. ನಮ್ಮ ದೇಹದ ಕೆಲವು ಕಣಗಳನ್ನು ಹಾಲು ಮಾಡುತ್ತದೆ. ಇದರಿಂದ ಹಾಲು ಹೆಚ್ಚು ಸೇವಿಸುವುದರಿಂದ ಡಯಾಬಿಟಿಸ್ ಅನ್ನು ಮೂಡಿಸುವ ಪ್ರತಿಕ್ರಿಯೆ. ಅದರಿಂದ ನಾವು ಊರಿನ ದನದ ಹಾಲು ಕುಡಿಯುವುದು ಉತ್ತಮ.